ಹುಟ್ಟುತ್ತಾನೆ ಕೆಲವು ಮಕ್ಕಳು ಚಿನ್ನದ ಸ್ಪೂನನ್ನ ಬಾಯಲ್ಲಿ ಇಟ್ಕೊಂಡು ಹುಡ್ತಾರೆ. ಆದ್ರೆ ಎಷ್ಟೋ ಮಕ್ಕಳು ಅಪ್ಪ ಅಮ್ಮನ ಕಡಗಣನೆಯಿಂದಾಗಿಯೋ ಅಥವಾ ಅಕ್ರಮ ಭ್ರೂಣದಿಂದಾಗಿಯೋ ಹುಟ್ಟಿ ಅವುಗಳು ಸಮಾಜದಲ್ಲಿ ಬೀದಿಗೆ ಎಸೆಯಲ್ಪಡುತ್ತೆ. ಅಂತಹದ್ರಲ್ಲಿ ಓರ್ವ ಮಗು 2 ತಿಂಗಳ ಹಿಂದೆ ಅನಾಥವಾಗಿ ಸರ್ಕಾರಿ ದತ್ತು ಕೇಂದ್ರಕ್ಕೆ ಸೇರ್ಪಡೆಯಾಗಿತ್ತು. ಆದ್ರೆ ಆ ಮಗುವಿಗೆ ಯಾರೂ ಇಲ್ಲ ಅನ್ನುವುದನ್ನ ಬೆಳಗಾವಿಯ ಜಿಲ್ಲಾಧಿಕಾರಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ದತ್ತು ಕೇಂದ್ರಕ್ಕೆ ಸೇರಿದಂತಹ ಅನಾಥ 2 ತಿಂಗಳ ಕಂದಮ್ಮನಿಗೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಮ್ಮ ಕಚೇರಿಯಲ್ಲಿ ನಾಮಕರಣ ಮಾಡುವುದರ ಮೂಲಕ ಆ ಮಗುವಿಗೆ ಶುಭವನ್ನ ಹಾರೈಸಿದ್ದಾರೆ. ಅನಾಥವಾಗಿ ಅದೆಷ್ಟೋ ಮಕ್ಕಳು ದಿನನಿತ್ಯ ಬೀದಿಯಲ್ಲಿ ಸಿಗೋದನ್ನ ಅಥವಾ ಭಿಕ್ಷೆ ಬೇಡೋದನ್ನ ನಾವು ಕಾಣ್ತಾ ಇರ್ತೀವಿ. ಎಷ್ಟೋ ಮಕ್ಕಳನ್ನ ಸರ್ಕಾರಿ ಅನಾಥ ಆಶ್ರಮಗಳಿಗೆ ಸೇರಿಸಿ ಅಥವಾ ಯಾರೋ ದತ್ತು ತೆಗೆದುಕೊಂಡು ಅವರ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಅದೆಷ್ಟೋ ಮಕ್ಕಳು ಹಾಗೆ ಅನಾಥವಾಗಿ ಇದ್ದು ಸಮಾಜದಲ್ಲಿ ಕೆಲವೊಂದಿಷ್ಟು ಕುಕೃತ್ಯಗಳಿಗೂ ಸೇರ್ತಾರೆ. ಆದ್ರೆ ಹಾಗೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಸ್ವತಃ ತಾವೇ ಅವರ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಆ ಮಗುವಿಗೆ ಯತಿನ್ ಅಂತ ಹೇಳಿ ಕಿವಿಯಲ್ಲಿ ಹೆಸರನ್ನ ಓದುವುದರ ಮೂಲಕ ಆ ಮಗುವಿಗೆ ಸೋದರ ಮಾವನ ಸ್ಥಾನದಲ್ಲಿ ನಿಂತು ನಾಮಕರಣವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಯತಿನ್ ಅಂದ್ರೆ ಏನು ಅಂತ ಹೇಳಿ ಅವರೇ ಸ್ವತಃ ತಿಳಿಸಿದ್ದಾರೆ. ಯತಿನ್ ಅಂದ್ರೆ ಅನಾಥರಿಗೆ ಆಶ್ರಯ ನೀಡುವವನು ಅಂತ ಹೇಳಿ ಅವರು ಅರ್ಥವನ್ನ ತಿಳಿಸಿದ್ದಾರೆ. ಹಾಗಾಗಿ ಈ ಅನಾಥವಾದಂತಹ ಯತಿನ್ ಎಂಬ ಮಗು ಮುಂದೆ ಇಂತಹ ಅದೆಷ್ಟು ಅನಾಥ ಮಕ್ಕಳಿಗೆ ಆಶ್ರಯ ನೀಡುವಂತಾಗ್ಲಿ ಅನ್ನೋದು ಅವರ ಉದ್ದೇಶವಾಗಿತ್ತು. ಆ ಹೆಸರಿನ ಅರ್ಥ ಕೂಡ ಆಗಿತ್ತು. ಒಟ್ಟಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದಂತಹ ಈ ಅನಾಥ ಮಗುವಿನ ನಾಮಕರಣ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಬಹಳಷ್ಟು ವಿಶೇಷವನ್ನ ಮೂಡಿಸಿದೆ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.